ಎದ್ದೇಳಮ್ಮ ಎದ್ದೇಳು. ಇಲ್ಲಿ ನೋಡಿ ಮಸ್ತ್ ಹಳೆ ಗಾಡಿಗಳೈತೆ ನೋಡಿ, ಮಸ್ತಾಗಿ ತಗೊಂಡು ಹೋಗ್ತಾನೆ. ಮತ್ತು ಹಂಗೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತಾ ಇದ್ದೆ, ಕ್ಲಾಸ್ಮೇಟು ಬಬ್ಲು ಅಂತ. ಸೊ ಅವನು ಐನ್ ಟೈಮಲ್ಲಿ ಫೋನ್ ಪಿಕ್ ಮಾಡ್ತಾ ಇಲ್ಲ. ಸೊ ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ಹೊಸ ವ್ಲಾಗಲ್ಲಿ ನಿಮ್ಮೆಲ್ಲವ್ರಿಗೆ ಸ್ವಾಗತ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಮೈಸೂರಿಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ರೈಡಿಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಅಂತಂದರೆ ನಾನು ಮತ್ತು ಭರತ್. ಸೊ ಯಾರಿಗೆ ಗೊತ್ತಿಲ್ಲ ಭರತ್ ಯಾರು ಅಂತ, ಕಬ್ಬಾಳಮ್ಮ ದೇವಸ್ಥಾನ ಯಾರು ಬ್ಲಾಗ್ ನೋಡಿಲ್ಲ ಹೋಗಿ ವಾಚ್ ಮಾಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಬ್ಬ ವಿಘ್ನೇಶ್ ಅಂತಿದ್ದಾನೆ ಮತ್ತು ಒಬ್ಬ ಭರತ್ ಅಂತಿದ್ದಾನೆ. ಸೊ ಅವರಿಬ್ಬರು ನಮ್ಮ ಫ್ರೆಂಡ್ಸು. ಅದರಲ್ಲಿ ಭರತ್ ಅಂತಿದ್ದಾನೆ, ಸೊ ಅವ್ನು ಬರ್ತಿದ್ದಾನೆ. ಸೊ ಅವನಲ್ಲಿ ಬರ್ತಾಯಿಲ್ಲ, ನಾನು ಅಲ್ಲಿ ಹೋಗಬೇಕು ಕನಕಪುರ, ಅಲ್ಲಿಂದ ಮೈಸೂರು. ಸೊ ಮೈಸೂರು ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್ ಮತ್ತು ಇನ್ನೊಂದು ಯಾವುದೆರಡು ಪ್ಲೇಸ್ ಇದೆ, ಅದು ನೋಡ್ಕೊಂಡು ಬರ್ತೀವಿ. ಸೊ ಟು ಬಿ ಕಂಟಿನ್ಯೂ. ನಾನು ಕ್ಲಾಸ್ ಮುಗಿಸ್ಕೊಂಡು 11ಇಂದ 7 ನಮ್ಮ ಕ್ಲಾಸ್ ಟೈಮೇ. ಸೊ ಇದು ಮುಗಿಸ್ಕೊಂಡು ನಿಮಗೆ ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ. ಟಡಾ ಬಾಯ್. ಸೊ ಗೈಸ್, ಇವಾಗ ನಮ್ಮ ಕ್ಲಾಸ್ ಮುಗೀತು. 7 o'clock 11 o'clock ನಮ್ಮ ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸ್ಕೊಂಡು ರೂಮ್ಗೆ ಬಂದು ಬಟ್ಟೆ ಎಲ್ಲ ಹಾಕ್ಕೊಂಡೆ. ಸೊ ಗೈಸ್, ಈ ಔಟ್ಫಿಟ್ ನೋಡ್ತಾ ಇದ್ದೀರಾ, ಈ ಬಟ್ಟೆ ಯೆಲ್ಲೋ ಕಲರ್ದು ನಾನು ಸೆಕೆಂಡ್ ಟೈಮ್ ಬೆಂಗಳೂರು ಬಂದಾಗ ತೊಗೊಂಡಿದ್ದೆ. ಸೊ ಆವಾಗ ನಮ್ಮ ಊರು ಜಾತ್ರೆ ಇತ್ತು, ಜಾತ್ರೆಗೆ ತೊಗೊಂಡಿದ್ದೆ. ಸೊ ನಾನು ಇನ್ನೂವರೆಗೂ ಒಂದು ಸಲ ಹಾಕಿದ್ದು ಊರಲ್ಲಿ, ಇನ್ನೊಂದು ಸಲ ಹಾಕಿರಲಿಲ್ಲ. ಸೊ ಇವತ್ತು ಹಾಕ್ತಾಯಿದ್ದೀನಿ. ಸೊ ನೋಡಿ ಹೆಂಗೆ ಕಾಣ್ತಿದೆ. ಸೊ ಬನ್ನಿ ಗಾಡಿ ತಗೊಂಬರ್ಬೇಕು. ಇದು ಬೈಕು. ಸೊ ಗೈಸ್ ನೋಡಿ, ನಾನು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಕಟ್ಟಿ ಮೇಲೆ ರೈನ್ ಕವರ್ ಹಾಕ್ಬಿಟ್ಟಿದ್ದೀನಿ. ಏನಾದರೂ ಮಳೆ ಬಿತ್ತಂದರೆ ನೆನಿಬಾರ್ದಂತ, ನೆನೆಯುತ್ತೆ ಮತ್ತು ಧೂಳು ಬೀಳಬಾರ್ದಂತ. ಸೊ ಎಲ್ಲ ಪ್ಯಾಕ್ ಆಗೈತೆ. ಇವಾಗ ಇಲ್ಲಿಂದ ಡೈರೆಕ್ಟ್ ಹೋಗೋದೆ. ಸೊ ಅವ್ನು ಲೊಕೇಶನ್ ಕಳ್ಸೋನೆ, ಫಸ್ಟ್ ಲೊಕೇಶನ್ ಹಾಕ್ಬೇಕು. ಸೊ ಗೈಸ್, ಇಲ್ಲಿಂದ ಫಸ್ಟ್ ಹೋಗಬೇಕು ಭರತ್ ಅವ್ರ ಮನೆಗೆ. ಅವನು ಸ್ವಲ್ಪ ಹತ್ರ ಬಂದಾಗ ಫೋನ್ ಮಾಡು, ನಾನು ಅವಾಗ ರೆಡಿ ಆಗ್ತೀನಿ. ನನಗೆ ಇವಾಗ ಇಲ್ಲಿಂದ ಹೋಗೋಕ್ಕೆ ಮೇ ಬಿ 2 hour ಆದರೂ ಬೇಕು. 78 kilometers ಅಂದರೆ 8. ನಮ್ಗೆ ಹೋಗೋಕ್ಕೆ ಲೇಟ್ ಆಗೋಗುತ್ತೆ ಮೈಸೂರಿಗೆ. ಇವಾಗ ಬಿಟ್ಟರೆ ನಮಗೆ ಅಲ್ಲಿ ನೈಟೇ ಆಗೋಗುತ್ತೆ ಅನಿಸ್ತಾ ಇದೆ. ಇವಾಗ ಎಕ್ಸಾಕ್ಟ್ 11:56 ಆಗಿದೆ. ಸೊ ಇಲ್ಲಿಂದ ಬಿಡೋಕ್ಕೆ 12 ಗಂಟೆ ಆಯಿತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ನಾನ ನಂಗೆ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ನನಗೆ ಊಟ ಮಾಡಿ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಿ ಡೈರೆಕ್ಟ್ ನನಗೆ ಹೋಗ್ತಾ ಇದ್ದೀನಿ. ಎಲ್ಲ ತಗೊಂಡು ಒಂದು ಜೋಡಿ ಬಟ್ಟೆ, ಪವರ್ ಬ್ಯಾಂಕು, ಕ್ಯಾಮ್ರಾ, ಎಕ್ಸಸರೀಸ್ ಎಲ್ಲನೇ. ಇವಾಗ ಇಲ್ಲಿ ಹಿಂಗೆ ಲೇಟ್ ಆದರೆ ಹೆಂಗೆ ನಾವು ನಮ್ಮ ಕತೆ. ಸೇಮ್ ಇವಾಗ ನಂಗೆ ಅದೇ ಪ್ರಾಬ್ಲಮ್ ಆಯಿತು ಗೂಗಲ್ ಮ್ಯಾಪ್ದು. ನಾನು ಆರಾಮಾಗಿ ಇಲ್ಲಿಂದ ಬರಬೇಕಿತ್ತು, ಹಿಂದೆಯಿಂದ ಕರ್ಕೊಂಡ್ಬಂತು. ಟೋಲು ಎಷ್ಟಾಗುತ್ತೆ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಜಿಗ್ನಿ ಹೋದಾಗ ಅಲ್ಲಿ ಸ್ಟಾರ್ಟಿಂಗ್ ಜಿಗ್ನಿ ಇಲ್ಲಿಂದನೇ ಹೋಗ್ತಿದ್ದೆ. ನಾನು ಒಳಗಡೆಯಿಂದ ದಾರಿ ಗೊತ್ತಿರಲಿಲ್ಲ. 45 rupees ಕಟ್ ಮಾಡ್ತಿದ್ರು. ಸೊ ಇವಾಗ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಕನಕಪುರ. ಸೊ ಗಾಯ್ಸ್, ಎಷ್ಟು ದಿನ ಆಯಿತು ಹೈವೇಯಲ್ಲಿ ಗಾಡಿ ಓಡಿಸಿ. ತುಂಬ ನಾನಂತೂ ಲಾಸ್ಟ್ 1 ಮಂತ್ ಎಕ್ಸಾಕ್ಟ್ 1 ಮಂತ್ ಲಾಸ್ಟ್ 21ಗೆ ನಂದು ಆಕ್ಸಿಡೆಂಟ್ ಆಗಿತ್ತು. ಸೊ 1 ಮಂತಿಂದ ನಾನು ರೈಡಿಗೆ ಹೋಗಿರಲಿಲ್ಲ. ಎಲ್ಲೂ ಒಂದು 5 kilometers ಆಚೆ ಗಾಡಿನೇ ಓಡಿಸಿಲ್ಲ. ಸೊ ಇವತ್ತೇ ಓಡಿಸ್ತಾ ಇರೋದು. ಸೊ ಲೆಟ್ಸ್ ಗೋ ಫಾರ್ ಮೈಸೂರು ರೈಡ್. ಭರತ್ ಬರ್ತಾ ಇದ್ದೀನಿ, ವೇಟ್ ಮಾಡು. ಸೊ ಆಫ್ಟರ್ ಲಾಂಗ್ ಡ್ರೈವ್ ಮೈಸೂರು. ಅದನ್ನು ನಾನು ಯಾವತ್ತೂ ಹೋಗಿರಲಿಲ್ಲ ಮೈಸೂರಿಗೆ. ಸೊ ಅದೂ ಒಂದಿದೆ. ಮತ್ತು ಇಲ್ಲಿ ನೋಡಿ ವ್ಯೂ ಹೆಂಗಿದೆ, ಅಕ್ಕಪಕ್ಕ ಬೆಟ್ಟಗಳು, ಮಿಡ್ಲಲ್ಲಿ ರೋಡು. ನೀವು ಯಾರು ನೋಡಿಲ್ಲ, ನಾನು ಫಸ್ಟ್ ವ್ಲಾಗು ಇದೇ ರೋಡಲ್ಲಿ ಮಾಡಿದ್ದೆ. ಸೊ ಇದೇ ಹೈವೇಯಲ್ಲಿತ್ತು ನನ್ನ ಫಸ್ಟ್ ವ್ಲಾಗು, ಮೋಟೋ ವ್ಲಾಗು. ಸೊ ನಾನು ಕಬ್ಬಾಳಮ್ಮ ದೇವಸ್ಥಾನದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ವಾಚ್ ಮಾಡಿ. ಗಾಳಿ ಅಂತೂ ತುಂಬ ಜೋರಾಗಿ ಹೊಡಿತಾ ಇದೆ, ಮೋಡಗಳನ್ನೂ ಇದೆ. ನಾನು ಹೋಗೋವರೆಗೂ ಮಳೆ ಬೀಳಬಾರ್ದು ಅಷ್ಟೇ, ಆಮೇಲೆ ಏನಾದರೂ ಮಾಡಲಿ ಪರವಾಗಿಲ್ಲ. ಸೊ ಗೈಸ್, ಇಲ್ಲಿ ಅಂತೂ ತುಂಬ ಟ್ರಾಫಿಕ್ ಇದೆ. ನಾನು ರೂಮ್ ಬಿಟ್ಟು ಒಂದು 36 minutes ಆಯಿತು. ಸೊ ಇನ್ನು ಕನಕಪುರ ಮೇ ಬಿ ಇವಾಗ ನಾನು 30 to 28 ಅಂದರೆ ಇನ್ನೂ 55 kilometers ಹೋಗಬೇಕು.
ಹೈವೇಯಲ್ಲಿ ಓಡಿಸೋದು ಮಜಾನೇ ಬೇರೆ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಂದೇ ಸ್ಪೀಡಿಗೆ ಹೋಗುತ್ತಲ್ಲ, ಏನು ಚೇಂಜ್ ಮಾಡೋದಿರಲ್ಲ, ಏನಿಲ್ಲ, ಒಂದೇ ಸ್ಪೀಡಿಗೆ ಹೋಗ್ತಾ ಇರ್ತೀವಿ. ಅದಕ್ಕೆ ಮುಂದೆ ಒಬ್ಬ ಆಂಟಿ ಹೋಗ್ತಿದ್ದಾರೆ, ಆ ಬ್ರದರ್ ಹೋಗ್ತಿದ್ದಾನೆ. ಸೊ ಅವ್ರದ್ದು ಸೀರೆ ಹಾಕೋ ಟಯರಲ್ಲಿ ಬರೋಂಗೆ ಕಾಣ್ತಿದೆ. ಒಂದ್ಸಲ ಹೇಳ್ಬಿಡ್ತೀನಿ ಪಾಪ, ಮತ್ತು ಏನಾದರೂ ಸೀರೆ ಟಯರಲ್ಲಿ ಬಂದುಬಿಟ್ರೆ ಬಿದ್ದೋಗ್ತಾರೆ. ಬ್ರೋ, ಆಂಟಿದು ಸೀರೆ ಅವ್ರಿಗೆ ಸೀರೆ ಮೇಲೆ ಮಾಡಕ್ಕೆ ಹೇಳಿ, ಟಯರಲ್ಲಿ ಬಂದುಬಿಡುತ್ತೆ ಇಲ್ಲ ಅಂದರೆ. ಪಾಪ ಮತ್ತೆ ಟಯರಲ್ಲಿ ಬಂದುಬಿಟ್ರೆ ಏನು ಬಿದ್ದೋದ್ರೆ ಮತ್ತೆ ಸುಮ್ಮನೆ ನಮ್ಗೆ ಕಾಣ್ತಿದೆ ಹೇಳ್ಬೇಡೋಣ. ಅದು ಬರುತ್ತೋ ಇಲ್ಲೋ ಸೆಕೆಂಡ್ರಿ. 18 ಕಿಲೋಮೀಟ್ರ್ ಇದೆ ಗೈಸ್. ಸೊ ಇವಾಗ ಬರುತ್ತೆ, ಕಾಲ್ ಮಾಡೋಣ, ಅವ್ನು ನೋಡೋಣ, ರೆಡಿ ಆಗೋಕೆ ಹೇಳ್ತೀನಿ. ಸೊ ಹೋಗಿ ಅವ್ರ ಹತ್ರ ಮೇ ಬಿ ಮಾಡ್ಬೋದು. ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಹಂಗೆ ಮೈಸೂರು ಕಡೆ ಹೊರಡೋಣ. ಸೊ ಇವಾಗ ಈ ಬಸ್ ದಾಟಲಿ, ಫೋನ್ ಮಾಡ್ತೀನಿ, ನೋಡೋಣ ಏನು ಹೇಳ್ತಾನೆ. ಇವಾಗ ಅವನಿಗೆ ಫೋನ್ ಮಾಡೋಣ. ಭರತ್, ಜಿಗ್ನಿ ಭರತ್, ಅವನ ಹೆಸರು ನೋಡಿ, ಜಿಗ್ನಿ ಭರತ್. ಮೇ ಬಿ ಮಲಗ್ತೀನಿ ಅಂತ ಹೇಳಿದ್ದ, ಮಲಗಿರ್ಬೇಕು. ಎತ್ತೋ ಪುಣ್ಯಾತ್ಮ, ಎತ್ತಲೇ, ಇವ್ರು ಫೋನ್ ಪಿಕ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ಹಲೋ, ಹೇಳೋ. ಎಲ್ಲಿ ಸರ್? ಇನ್ನು 16 ಕಿಲೋಮೀಟರು. ಬಂದ್ಬಿಡ ಕನಕಪುರಗೆ? ಹ್ಞೂ, ಕನಕಪುರ. ಅಲ್ಲಿ ನಾವು ಏನು ದೋಸೆ ತಿಂದಿದ್ವಲ್ಲ, ದೋಸೆ ಇಡ್ಲಿ, ಅಲ್ಲಿಂದ ಲೆಫ್ಟ್ ತಗೊಂಡ? ಹ್ಞೂ ತಗೊಂಡೆ, ಎಲ್ಲಾನೇ ತಗೊಂಡೆ. ರೆಡಿ ಆಗು. ಫ್ರೆಂಡ್ಸ್, ಈ ಸೈಡ್ ನೋಡೋಕ್ಕಂತೂ ಸಕ್ಕತ್ತಾಗಿದೆ ನೋಡಿ. ಈ ಕಡೆ ಬೆಟ್ಟ ಗುಡ್ಡಗಳು, ಈ ಕಡೆ ಹೊಲಗಳು, ಫುಲ್ ಗ್ರೀನು, ಅಕ್ಕಪಕ್ಕ ಫುಲ್ ಗ್ರೀನು, ಮಿಡ್ಲಲ್ಲಿ ರೋಡು. ನೋಡೋಕೆ ಒಂದು ಸೂಪರ್ ಆಗೈತೆ ವೈಬು. ಫೋಟೋಶೂಟು, ವೀಡಿಯೋ ಎಲ್ಲ ಆಗೋದಕ್ಕಾಗುತ್ತೆ. ಅಂದರೆ ಏನಂದರೆ ಗೊತ್ತಾ, ಈ ಹಳ್ಳಿ ಸೈಡ್ ಬಂದರೆ ಈ ಥರ ಫುಲ್ ನಾವು ರೆಡಿ ಆಗಿ ಬರ್ತೀವಿ. ಗ್ಲವ್ಸು, ಹೆಲ್ಮೆಟು, ಕ್ಯಾಮ್ರಾ, ಮತ್ತು ಎಲ್ಲ ಲಗೇಜ್ ಕಟ್ಕೊಂಡು ಎಲ್ಲ ಬರ್ತೀವಲ್ಲ. ಸೊ ಅಲ್ಲಿನ ಜನಗಳು ಒಂಥರ ನೋಡ್ತಾರೆ, ಇವನೇನಪ್ಪ, ಯಾರಪ್ಪ ಇವನು, ಹಿಂಗೆ ಬಂದವನಲ್ಲ, ಹಿಂಗೆ ಹೋಗ್ತಾವನಲ್ಲ, ಹೆಂಗಿದಾನ ಇವನು ಅಂತ. ಹಳ್ಳಿ ಸೈಡ್ ಗೊತ್ತಿರಲ್ಲ. ನಮ್ಮ ಸೈಡ್ ಹೋದಾಗೂ ನಾನು ಜನಗಳು ತುಂಬ ಹಂಗೆ ನೋಡ್ತಾಯಿದ್ರು, ನೋಡೋಣ ಎಲ್ಲಿಂದ ಇದ್ದೀರಾ ನೀವು, ಯಾವ ಊರು ನಿಮ್ಮದು. ಸೊ ಈ ಥರ ಎಲ್ಲ ಕೇಳ್ತಿದ್ರು, ಯಾವ ಗಾಡಿ ಇದು. ಆ ಸೈಡೆಲ್ಲ ಈ ಗಾಡಿ ಯೂಸೇ ಮಾಡೋದಿಲ್ಲ. ಸೊ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಟೈಮು ನನಗೆ ಕನ್ನಡದಲ್ಲಿ ಟಂಗ್ ಟ್ವಿಸ್ಟಿಂಗ್ ಆಗೋಲ್ಲ. ನಾವೆಲ್ಲ ಸ್ಟುಡಿಯೋದಲ್ಲೆಲ್ಲ ಹಿಂದಿ ಜಾಸ್ತಿ ಮಾತಾಡ್ತೀವಿ. ಅಲ್ಲಿರೋ ಕೋಚಸ್ ಎಲ್ಲ ಹಿಂದಿ. ನಮ್ಮ ಸರ್ ಅವರು ನೇಪಾಲ್ ಅವರು. ಸೊ ಅವ್ರಿಗೆ ಪ್ಯೂರ್ ಕನ್ನಡ ಬರುತ್ತೆ, ಆದರೆ ಅವ್ರನ್ನೂ ಜಾಸ್ತಿ ಹಿಂದಿಯಲ್ಲೇ ಮಾತಾಡೋದು ನಮ್ಮ ಹತ್ರ ಎಲ್ಲ. ಸೊ ಅದಕ್ಕೆ ಕೆಲವೊಂದು ಟೈಮು ಟಂಗ್ ಟ್ವಿಸ್ಟ್ ಆಗೋಲ್ಲ, ಕೆಲವೊಂದು ಟೈಮ್ ವರ್ಡು ಇಂದ ಮುಂದೆ ಆಗೋಗುತ್ತೆ. ಸೊ ನಂಗೆ ಎಷ್ಟು ಬರುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ. ಮತ್ತು ನಮ್ಮ ಲ್ಯಾಂಗ್ವೇಜ್ ಬೇರೆ, ಕೆಲವೊಬ್ರು ನೋಡಿರ್ತೀರ ವೀಡಿಯೋಸು, ಲಮಾಣಿದಲ್ಲಿ ನಾನು ಮಾಡ್ತೀನಿ ಅಂತ. ಸೊ ಆ ಥರ ಇರುತ್ತೆ. ಕೆಲವೊಂದು ಟೈಮ್ ಮಿಸ್ಟೇಕ್ ಆದರೆ ಬೇಜಾರು ಮಾಡ್ಕೋಬೇಡಿ ಅಂತ. ಫೈನಲ್ಲಿ ಕನಕಪುರ ಬಂತು. ಭರತವ್ರ ಮನೆ ಕನಕಪುರದಲ್ಲಿ. ಇದು ಯಾವ ಊರಿದೆ ಏನಿದೆ ನನಗಂತೂ ಏನು ಐಡಿಯಾ ಇಲ್ಲ. ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಪಕ್ಕದಲ್ಲೇ ಯೆಲ್ಲೋ ಕಲರ್ ಬಿಲ್ಡಿಂಗ್ ಇದೆ, ಅಷ್ಟು ಮಾತ್ರ ಗೊತ್ತು. ನೋಡಿ ನಮ್ಮ ಬೈಕು. ಸೊ ಇನ್ನೊಂದು ಮಾತು ಗೈಸ್, ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇಲ್ಲೇ ಅಂತಿಲ್ಲ, ನಂದು ಐ ಡಿನೇ ಫುಲ್ ಶೇಖರ್ ರಾಥೋಡ್, ಓನ್ಲಿ ಶೇಖರ್ ರಾಥೋಡ್ ಅಂತ. ಓನ್ಲಿ ಇಲ್ಲ, ಐ ಆಮ್ ಶೇಖರ್ ರಾಥೋಡ್ ಅಂತ. ಬರತ್ತೇನು ಮಾಡ್ತಾನೆ ನೋಡೋಣ. ಏನೋ ಇನ್ನೂ ಇಸ್ತ್ರಿ ಮಾಡ್ತಾ ಇದೆಯಾ? ಬರೋಷ್ಟಿಗೆ ರೆಡಿ ಆಗಿರ್ತೀನಂದ. ಚೆನ್ನಾಗಿದ್ದೀರಾ ಆಂಟಿ? ಹ್ಞೂ, ಅಲ್ಲಿ ರಾಜಾಜಿನಗರ ಮಾಗಡಿ ರೋಡ್ ಹತ್ರ. ಹಾಂ, ಒಂದ್ಸಲ ಬಂದಿದ್ದಲ್ಲ ನಾನು, ವಿಘ್ನೇಶ. ನೋಡಿ ಗೈಸ್, ಯಾರು ಅಂತ ಗೊತ್ತಲ್ಲ ನಿಮಗೆ, ಭರತ್. ಲಾಸ್ಟ್ ಟೈಮ್ ನೋಡಿದ್ರಿ ಕಬ್ಬಾಳಮ್ಮ ದೇವಸ್ಥಾನ. ಹೊಡಿ ಚೆನ್ನಾಗಿತ್ತು, ಹೊಡಿ. ಗಾಡಿ ಮೇಲೆ ಹೋಗ್ಬೇಕು, ಊಟ ಮತ್ತೆ ಮಾಡಬೇಕು.
ನೀನೇನು ಇಷ್ಟೊಂದು ಇಸ್ತ್ರಿ ಹೊಡಿತಾ ಇದೆಯಾ? ಪೀಸ್ ಆಗಿ ಚೆನ್ನಾಗಿ ಕಾಣ್ಬೇಕಂತ ಇವನು. और विघ्नेश मेरे को अभी भरत ने बताया कि तेरा बर्थडे, सो मैं तो अभी आया उसके घर, तो तेरे को यहीं पे विश कर दे रहा हूँ, हैप्पी बर्थडे, गॉड ब्लेस यू. ಬೇಡ ಅಂದ್ಬಿಡ್ಲು ಚೀ ಅಂತ ಹೇಳ. ನೀನೇ ಮಾಡೋಗು ಅಂತ. ಅವನು ಸ್ನಾನ ಮಾಡ್ಕೊಂಡು ವಿಶ್ ಮಾಡ್ತಾನಂತೆ ನಿಂಗೆ. ನಿನ್ನ ಹೆಸರು ಇಲ್ಲಿ ಬಾಮ ನೋಡು, ನಿನ್ನ ಹೆಸರು ಹೇಳು. ಇಲ್ಲ ನೋಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ನಿನ್ನ ಹೆಸರು. ಯಶಿತಾನ? ಬರುತ್ತೆ ಯಾರು ನಿಮ್ಮ ಅಣ್ಣನ? ಸ್ವಂತ ಅಣ್ಣ? ಸ್ವಂತ ಅಣ್ಣ ಮತ್ತೆ ಸ್ವಂತ ಅಣ್ಣ ಇಲ್ಲ? ದೊಡ್ಡಪ್ಪನ ಮಗ? ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ನೋಡು ವಿಘ್ನೇಶ್, ನಿಂಗೆ ಇವಳ ಹೆಸರೇನ? ಇಶಿತಾ ವಿಶ್ ಮಾಡ್ತಿದ್ದಾಳೆ ನೋಡು. ಮಾಡಮ್ಮ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡಿ ಚಾಕ್ಲೇಟ್ ಕೊಡ್ತಾವನೆ. ಹ್ಯಾಪಿ ಬರ್ಡೇ ಕೃಷ್ಣ. ನಾನು ಹೇಳಿಸಿದ್ದೆ ಬೇಗ. ಹ್ಯಾಪಿ ಬರ್ಡೇ ಕೃಷ್ಣ ಅಣ್ಣ. ಇಲ್ಲಿ ನೋಡಿ ಹೇಳು, ಇಲ್ಲಿ ನೋಡ್ತಾನ ಅವನು. ಹ್ಯಾಪಿ ಬರ್ಡೇ ಕೃಷ್ಣ ರೊನಾಲ್ಡೋ. ಹ್ಯಾಪಿ ಬರ್ಡೇ ಕ್ರಿಸ್ಟಾನೋ. ಮಸ್ತಾಗೈತೆ. ಏನದ ಭರತ್ ಇಸ್ತ್ರಿ ಹೊಡ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗ್ತವನೆ. ರೆಡಿ ಆಯ್ತು. ಆಫ್ ಟು ಮೈಸೂರ್. ಹೋಗ್ಲಾ ಅಂಡಿ? ಬಾಯ್. ಟಾಟಾ ಮಾಡಿಬಿಡಿ, ಟಾಟಾ ಮಾಡಿ. ಬಾಯ್ ಪುಟ. ಬಾಯ್. ನನ್ನ ಹೊಸ ಡ್ರೈವರು. ಸೋಲೋ ರೈಡ್ಗೆ ಸೈಕ್ ಆಗಿರುತ್ತಲ್ಲ. ಗೈಸ್ ನೋಡಿ, ಒಬ್ನಿಗೆ ಹೆಂಗೆ ಸೈಕ್ ಆಗುತ್ತೆ. ಇದು ಫುಲ್ ಕಟ್ಕೊಂಡು ಆರಾಮಾಗಿ ಹೋಗ್ಬೋದು. ನಾನೇನು ಇವಾಗ ಮಲ್ಕೋಬೇಕಿಂದೆ ಅಷ್ಟೇ. ಎಷ್ಟು? ಸರಿ ಆಗಲಿ ಬಿಡು. ಅತ್ಲಾ ಗಟ್ಟಿಯಾಗಿ ಹಿಡ್ಕೊ. ಇದು ಹಿಂದೆ ಹೋಗುತ್ತಾ ಬಿಡು. ಹ್ಞೂ ಇನ್ನೂ ಹಿಂದೆನಾ? ಸರಿ ಹಿಂದೆ ಮುಂದೆ ನಡಿ, ಮುಂದೆ ಬಂದು ಕಟ್ಟೋಣ ಅಂತ. ಸ್ವಲ್ಪ ಹಿಂದೆ ಕಟ್ಟೋದದು. ಹಾಂ ಗೈಸ್, ಮುಂದೆ ನಾವು ಹೋಗಿ ಕಟ್ತೀವಿ ಇವಾಗ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಟ್ಬೇಕದನ್ನು. ನಾನು ಅದು ಆಗೋಗುತ್ತೆ ಇಬ್ಬರಿಗಂತ ಸ್ವಲ್ಪ ಮುಂದೆನೇ ಕಟ್ಬಿಟ್ಟೆ. ಸೊ ಗೈಸ್ ಕಟ್ಟಿದ್ದೀನಿ. ಚಡ್ಡಿ ಆಗ್ಬೇಕು ಇದರದು. ಆಯಿತು. ಯಾಕೆ ಸ್ವಲ್ಪ ಹಿಂದೆ ಕಟ್ಟಿದ್ದೀನಿ. ಸರಿ ಬಾ. ಸೊ ಟು ಬಿ ಕಂಟಿನ್ಯೂ. ಸಾಕಾಯಿತು ಇಷ್ಟು ಕಟ್ಟೋಕ್ಕೆ. ನಾನು ನೋಡಲ್ಲಿ ಎಷ್ಟು ಜಾಗದಲ್ಲಿ ಕುತ್ಕೊಂಡ್ಬಂದಿದ್ದೀನಿ. ಸಾಕಾಯ್ತು. ಸೊ ಗೈಸ್, ನಾವು ಮಿಡ್ಲಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ, ಏನಾದರೂ ಜ್ಯೂಸ್ ಕುಡಿಯೋಣ ಅಂತ. ನಾವು ಬಿಟ್ಟೆ ಒಂದು 40 ಮಿನಿಟ್ಸ್ ಆಯಿತು. ಮಳೆ ಬೇರೆ ಬೀಳ್ತಾ ಇತ್ತು. ಏನೋ ಹೇಳೋ. ಓಯ್
ಇಲ್ಲಿ ನೋಡ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತೇನೋ ನಿನ್ನ ಹೇಳೋ ಎರಡು ಮಾತು ಗಾಡಿ ಓಡಿಸಿದ್ದಕ್ಕೆ ಹೆಂಗಿದೆ ಗಾಡಿ ಇಲ್ಲಿ ನೋಡ ಗಾಡಿ ಸೂಪರ್ ಆಗಿದೆ. ಇವನ್ ಖಾಲಿ ಮುಖನೇ ನೋಡ್ಕೊಂಡ ಅಲ್ಲಿ ನೋಡಿದ್ರೆ ಇಸ್ತ್ರಿ ಹೊಡಿತಾ ಇದ್ದ ಗಾಳಿಯಲ್ಲಿ ಇವನ್ನೇ ಹಾರ್ತಾ ಇದ್ದ ಗಾಡಿ ಮೇಲೆ. ಇವಂದು ಹೆಲ್ಮೆಟ್ ಏನು ಅಲ್ಲಾಡ್ತಾ ಇತ್ತಂದ್ರೆ ಇವಾಗ ನಾವು ಬಂದು ಮಳವಳ್ಳಿ ಬಸ್ ಸ್ಟಾಪ್ ಮುಂದೆ ಬೇಕ್ರಿಯಲ್ಲಿ ಇದ್ದೀವಿ. ಸೊ ಹಾಗೆ ಇರಿ, ಯಾವಾಗ ಜ್ಯೂಸ್ ಕುಡ್ಕೊಂಡು ಮತ್ತೆ ಟು ಬಿ ಕಂಟಿನ್ಯೂ ಮೈಸೂರು ಹೋಗೋಣ ಇವಾಗ. ಸೊ ಫ್ರೆಂಡ್ಸ್, ಇವಾಗ ನಾವು ಡೈರೆಕ್ಟ್ ಮೈಸೂರು ಹೋಗ್ತೀವಿ. ಇವಾಗ ನಾವು ತೆಗಿಯೋ ಮೈಸೂರಿಗೆ ಹೋಗಿ ಸಿಗ್ತೀವಿ. ಇವಾಗ ನಾವು ಆಲ್ಮೋಸ್ಟು ಎಷ್ಟು 37 ಅಂದರೆ ಆಲ್ಮೋಸ್ಟ್ ನಾವು 60-70 ಹೊಡ್ತಿದ್ದೀವಿ. ಸೊ ಇವಾಗ ನಾವು ಮಿಡ್ಲಲ್ಲಿ ಒಂದು 40 ಮಿನಿಟ್ಸ್ ಆದಮೇಲೆ ಮಿಡ್ಲಲ್ಲಿ ನಾವು ಮಳವಳ್ಳಿಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಸ್ಟಾಪ್ ಆಗಿ ಸ್ವಲ್ಪ ಜ್ಯೂಸ್ ಕುಡ್ದು ಒಂದು 2 ನಿಮಿಷ ರಿಲ್ಯಾಕ್ಸ್ ಮಾಡಿ, ಯಾಕಂದರೆ ಇದ್ರ ಮೇಲೆ ಇಬ್ಬರಿಗೆ ಕೂಡೋಕ್ಕಾಗ್ತಾಯಿರಲಿಲ್ಲ. ಇಬ್ಬರಿಗೆ ಕೂಡೋಕ್ಕಾಗಲ್ಲ ಅಂತ ನಾನು ನಿಮಗೆ ಲಗೇಜ್ ಪ್ಲೇಟ್ ಕ್ಯಾರಿಯರ್ ಹಾಕ್ಸಿದ್ದಲ್ಲ, ಸೊ ಅದ್ರ ಮೇಲೆ ಟ್ಯಾಪ್ ಕಟ್ಟಿದೆ ಫಸ್ಟಿಗೆ, ನಾನು ಮುಂದೆ ಕಟ್ಬಿಟ್ಟಿದ್ದೆ. ಮತ್ತು ಆಮೇಲೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಹಿಂದ್ಗಡೆ ಸರ್ದು ಕೂತ್ಕೊತಾ ಇದ್ದೀನಿ, ತಿಕ್ಕ ಉರಿತಾ ಇದೆ. ಯಾಕಂದರೆ ಇದು ಸೋಲೋ ರೈಡ್ಗಂತ ನಾನು ಕಟ್ಟಿದ್ದೆ ಫಸ್ಟ್ ಟೈಮ್ ಹೋದಾಗ. ಸೊ ಅದೇ ಥರ ಕಟ್ಬಿಟ್ಟಿದ್ದೆ ನಾನು. ಸೊ ಅದನ್ನು ಕರೆಕ್ಟಾಗಿ ಕಟ್ಟಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ, ಅಷ್ಟೊಂದು ಅಡ್ಜಸ್ಟ್ ಆಗ್ತಾಯಿಲ್ಲ. ನೀವು ಏನಂದರೆ ಇವಾಗ ಅಡ್ಜಸ್ಟ್ ಮಾಡ್ಕೊತೀರಾ ಅಂದರೆ ಓಕೆ, ಅಡ್ಜಸ್ಟ್ ಮಾಡಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಇಲ್ಲಿ ಕೂತ್ಕೊಳ್ಳೋದು. ಯಾಕಂದರೆ ಉರಿತಾ ಇದೆ ಕೆಳಗಡೆ, ಮತ್ತು ಬೇರೆ ಹೆಲ್ಮೆಟ್ ಟಚ್ ಆಗ್ತಿದೆ. ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ. ಇವನಿಗೇನೋ ಗಾಡಿ ಓಡಿಸ್ದಾಗ ಮಜಾ ಬರ್ತಿದೆ, ನಾನು ಬಿಟ್ಕೊಂಡಿದ್ದೀನಿ ನನಗೆ ಗೊತ್ತು. ಇವನು ಕೂಡಿಸ್ತೀನಿ ಅವಾಗ ನೋಡಿ ಅಂತ, ಹಂಗೆ ನೋಡಿ. ನೀನು ಕುತ್ಕೋ ಮಗನ ಗೊತ್ತಾಗುತ್ತೆ. ಶ್ರೀರಂಗಪಟ್ಟಣ ಯಾವುದು? ಶ್ರೀರಂಗ ಸ್ವಾಮಿ ಟೆಂಪಲ್, ಶ್ರೀರಂಗ ಸ್ವಾಮಿ ದೇವಸ್ಥಾನ. ಏನು ಚೆನ್ನಾಗಿಲ್ಲ ಅಂದ್ರೂ ಬರಬೇಕು. ಸೊ ಗೈಸ್, ಇವಾಗ ನಾವು ಫೈನಲಿ ಇಲ್ಲಿ ಬಂದುಬಿಟ್ವಿ, ಶ್ರೀರಂಗಪಟ್ಟಣ ಅಂತ. ಇವಾಗ ಅಷ್ಟೊತ್ತು ಮೈಸೂರಿಂದ ಮಿಡ್ಲಿಂದ ಬರ್ತಾಯಿದ್ವಿ. ಮತ್ತು ಹಂಗೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತಾಯಿದ್ದೆ, ಕ್ಲಾಸ್ಮೇಟು ಬಬ್ಲು ಅಂತ. ಸೊ ಅವನು ಐನ್ ಟೈಮಲ್ಲಿ ಫೋನ್ ಪಿಕ್ ಮಾಡ್ತಾಯಿಲ್ಲ. ಸೊ ಅವನಿಗೆ ಆಗ್ತಿರ್ಲಿಲ್ಲ ಅಂದರೆ ಹೇಳ್ಬಿಡ್ಬೇಕಿತ್ತು, ಈ ಥರ ಆಗಲ್ಲಪ್ಪ, ನಾವೇನಾದರೂ ರೂಮ್ ಮಾಡ್ಕೊಂಡಿರ್ತಿದ್ವಿ. ಸೊ ಇಲ್ಲಿ ಬಂದು ಈ ಥರ ಮೋಸ ಮಾಡಿದ್ರೆ ಬೇಜಾರಾಗುತ್ತೆ. ಸೊ ಅದು ಆಗಿದ್ದಾಗಲಿ ಇವಾಗ ಇಲ್ಲಿ ಪ್ಲೇಸ್ ನೋಡಿಕೊಂಡು ಹಂಗೆ ನೆಕ್ಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡೋಣ, ಆಮೇಲೆ ನಾವು ರೂಮ್ ಹುಡುಕ್ತೀವಿ. ಮಸ್ತಾಗೈತಲ್ಲ ಇಲ್ಲಿ ಗೈಸ್, ನೋಡಿ ಹೆಂಗೈತೆ. ಸೊ ನೋಡೋಕ್ಕಂತೂ ಸೈಕಾಗಿದೆ, ಚೆನ್ನಾಗಿದೆ. ಬಂದಿದ್ದಕ್ಕೆ ಸಾರ್ಥಕ ಆಯಿತು, ಚೆನ್ನಾಗಿ ಮಾಡ್ತಾವ್ರೆ. ನೋಡಿ ಮಸ್ತಾಗಿ ತಗೊಂಡು ಹೋಗ್ತಾನೆ.
ನಾವಲ್ಲಿ ರಿವರ್ ನೋಡ್ಕೊಂಡ್ ಬಂದ್ವಿ. ಇವಾಗ ಇಲ್ಲಿ ದೇವಸ್ಥಾನ ಇದೆ, ಸೊ ದೇವಸ್ಥಾನ ನೋಡ್ಬೇಕು, ದರ್ಶನ ಮಾಡ್ಕೊಂಡು ಹಂಗೆ ಸಿಟಿ ಒಳಗಡೆ ಹೋಗ್ತೀವಿ. ಅಲ್ಲಿ ಹೋಗಿ ರೂಮ್ ತಗೋಬೇಕು. ಎಷ್ಟಾಗೈತೆ ನೋಡೋಣ ಬನ್ನಿ. ಆ ಹುಡುಗ ಬಂದು ಚಪ್ಲಿ ಇದ್ರಲ್ಲಿ ಹಾಕಿ ಅಂತವನೆ, ಸೊ ಅಲ್ಲಿ ಇಟ್ಬಿಡೋಣ ಲಾಕರ್ ಅಲ್ಲಿ. ಸೊ ಗೈಸ್ ಇದ್ದಿದ್ದ ನೋಡಿ ದೇವಸ್ಥಾನ, ಶ್ರೀರಂಗಪಟ್ಟಣ ದೇವಸ್ಥಾನ. ಯಾವ ದೇವರು? ರಂಗನಾಥ ಸ್ವಾಮಿ. ಹಾ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಫುಲ್ ಹಳೆ 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 ಸ್ತಂಭಗಳು. ಇದಕ್ಕೇನಂತಾರೆ? ಹಾ, ಹಳೆ ಕಂಬಗಳು, ಫುಲ್ ಕಲ್ಲಿಂದೆ, ಹಳೆ ಕಾಲದಲ್ಲಿತ್ತು ಅದೇ. ಬರೋದು ಬಂದವನೇ ಫಸ್ಟು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅವ್ನು ಮುಂಚೆ ಒಂದ್ಸಲ ಬಂದವನೇ. ಏನೋ ಬಂದಿದೆಯಲ್ಲ? ಇಲ್ಲ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇವಾಗ ಇಲ್ಲಿ ದೇವ್ರ ದರ್ಶನ ಮುಗೀತು. ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ದೇವಸ್ಥಾನ ಮುಗೀತು. ಮತ್ತೆ ಇವಾಗ ಅಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತಿದೆ ಇಲ್ಲಿ. ಇಲ್ಲಿಂದ ಒಂದು 8 to 10 ಕಿಲೋಮೀಟರ್ಸು. ಸೊ ಅಲ್ಲಿ ಹೋಗ್ತಾ ಇದ್ವಿ. ಸೊ ಟಿ ವಿ ಕಂಟಿನ್ಯೂ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲಿಂದ ರೂಮ್ಗೆ ಹೋಗ್ತೀವಿ. ವಿಂಟೇಜ್ ಕಾರ್ ಶೋರೂಮಲ್ಲಿ ಏನೇನಿದೆ ಅಂತ ನಾನು ನೋಡಬೇಕು, ನಿಮಗೂ ತೋರಿಸ್ತೇನೆ. ಬನ್ನಿ ಗೈಸ್, ಡೈರೆಕ್ಟ್ ಇಲ್ಲಿಂದ ಮ್ಯೂಸಿಯಂ ಹೋಗೋಣ ಅಂದರೆ ನೋಡಿ ಅವನು ಎಲ್ಲಿ ಕರ್ಕೊಂಬಂದ. ಎಲ್ಲೋ ಇಲ್ಲಿ ನೋಡಿ, ಟಿಪ್ಪುಸ್ ಡೆತ್ ಪ್ಲೇಸ್, ಸಮಾಧಿ ಟಿಪ್ಪು ಸುಲ್ತಾನ್ದು. ಸೊ ಗೈಸ್, ಇವಾಗ ನಾವು ಬಂದಿದ್ದೀವಿ ಪಯಣ ವಿಂಟೇಜ್. ಯಾವುದೋ ಇದು ಮರ್ತೋಗ್ತಾ ಇದ್ದೀನಿ ನಾನು. ಪಯಣ ವಿಂಟೇಜ್ ಮ್ಯೂಸಿಯಂ ಅಂತ ನಾನು ಮರ್ತೋಗ್ತಾ ಇದ್ದೀನಿ. ಸೊ ಇಲ್ಲಿ ಮುಂದೆ ನೋಡಿ ಹೆಂಗೈತೆ ಕಾಣುತ್ತೆ ನೋಡಿ, ಮಸ್ತಾಗೈತಲ್ಲ ಟಯರು. ಆ ಫುಲ್ ಮೇಲ್ಗಡೆ ಟೆರೇಸ್ ಟಯರ್ ಮಾಡಿಬಿಟ್ಟವ್ರೆ. ರಾತ್ರಿ ಹಾಕ್ಸ್ತೀರಾ ₹500. ಮಸ್ತಾಗೈತಲ್ಲ ಪ್ಲೇಸು ನೋಡಿ. ವಿಡಿಯೋ ಮಾಡ್ಬೋದಾ ಅಲ್ಲ? ಮೇಲೆ ಗಂಟೆ ಮಾಡ್ಬೋದು. ಹಾಂ, ಮೇಲೆ ಗಂಟೆ ಮಾಡ್ಬೋದು. ಒಳಗಡೆ ನೋಡೋಣ ಬಾ, ಒಳಗಡೆ ವಿಡಿಯೋ ಮಾಡೋಕ್ಕೆ ಕೊಡ್ತಾರೆ ಅನಿಸುತ್ತೆ. ಮತ್ತು ಮ್ಯೂಸಿಯಂ ಐತೆ, ನಾವು ಎಲ್ಲ ತೆಗಿಬೋದಲ್ಲ? ತೆಗಿಬೋದಾ? ತೆಗಿಯೋಂಗಿಲ್ಲ ಏನಾ? ತೆಗಿಯೋ ಎಲ್ಲ ಹೆಲ್ಮೆಟ್ ಕೇಳಿಡ್ಕೊಂಡು ಹೋಗ್ತಾರೆ. ನಾ ಸುಮ್ಮನೆ ಇಲ್ಲಿ ನೋಡಿ ಗೈಸ್, ಮಸ್ತಾಗೈತೆ ಇದೂ. ಇಲ್ಲೆಲ್ಲ ಕೆಫೆ ಮಾಡಿಬಿಟ್ಟವ್ರೆ. ಒಂದಕ್ಕೆ 10 ಸೇರಿಸಿ ಅವ್ರಿಗೆ. ಗೈಸ್ ಇಲ್ಲಿ ನೋಡಿ, ಕಾರ್ ಮಸ್ತಾಗೈತೆ. ಇವಾಗ ಇನ್ನೂ ಒಳಗಡೆ ತೋರಿಸ್ತೀನಿ, ಬಾರೋ. ಏಯ್ ಕೊಡ. ನಾವು ಬಂದಿದ್ದು ಇಲ್ಲಿ, ಇನ್ನು ಒಳಗಡೆ ತುಂಬ ದೊಡ್ಡದಿದೆ. ಬಾ, ಇಂಗ್ಲೀಷ್ ಓದೋಕ್ಕೆ ಬರಲ್ಲ ನಿಮಗೆ? ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇಲ್ಲಿ ನೋಡಿ, ಮಸ್ತ್ ಹಳೆ ಗಾಡಿಗಳೈತೆ, ಹಳೆ ಕಾಲದ್ದು. ಫ್ಯಾನ್ ಎಲ್ಲ ಅದು ಹೆಲಿಕಾಪ್ಟರ್ ಫ್ಯಾನ್. ರೋಲ್ಸ್ ರಾಯ್ಸ್. ಹ್ಞೂ, RR ರೋಲ್ಸ್ ರಾಯ್ಸ್. ಹಾಂ, 3 ಗೇರ್ಸು. ಇಲ್ಲಿ ಚೆನ್ನಾಗೈತೆ. ಇದ್ಯಾವುದು? ಗಾಡಿ ಹೆಸರುಗಳೇ ಗೊತ್ತಾಗ್ತಾ ಇಲ್ಲ. ಮ್ಯೂಸಿಯಂ ಅಂತೂ ಸೂಪರ್ ಆಗೈತೆ. ಹಳೆ ಗಾಡಿ, ಹೆಡ್ಲೈಟ್ಸು, ಟ್ಯಾಕ್ಸಿಸೂ ಇಟ್ಟವ್ರೆ, ಟ್ಯಾಕ್ಸಿನೂ ಇಟ್ಟವ್ರೆ.
ರಾಯಲ್ ಎನ್ಫೀಲ್ಡ್ ಎಲ್ಲ ಐತೆ. RX ಇಟ್ಟವರು, ಈ ಕಾಲದ್ದು ಇಟ್ಟವ್ರಲ್ಲ ನೋಡಿ. ಬುಲೆಟು, RX ಇಲ್ಲ ಇದೆ RX. ಸೊ ಎಲ್ಲ ಬುಲೆಟ್ ಕಲೆಕ್ಷನ್ ಮಾಡಿಟ್ಟವ್ರೆ. ಅದನ್ನು ತೊಳೆದು ಕ್ಲೀನಾಗಿ ತೊಳೆದಿಟ್ಟವ್ರಲ್ಲ. ಹಳೆ ಕಾಲದ ಎಷ್ಟು ಗಾಡಿಗಳಿತ್ತು ಅದೆಲ್ಲ ಇಟ್ಟವ್ರೆ. ಸೊ ಗೈಸ್ ಮಸ್ತಾಗಿದೆ. 75 ರುಪೀಸ್ ಒಬ್ರಿಗೆ 75ನಾ? ಹಾಂ, 150 ಅಂದರೆ 75. ನೀವು ಬಂದಾಗ ಎಷ್ಟಿತ್ತು? ಹಾಂ, ಅವಾಗ 50 ಇತ್ತು, ಇವಾಗ 75 ಮಾಡಿಬಿಟ್ಟವ್ರೆ. ಸೊ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ. ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಹಿಲ್ ಸೈಕಲ್ ಏನು ಹಿಂಗೆ ಹಿಡ್ಕೊಂಡು ಹೋದ್ರೆ ಆಯ್ತು. ಎಲ್ಲ ಮಸ್ತಾಗೈತೆ ನೋಡಿ ಇಲ್ಲಿ ಕಾರ್ಗಳು. ಇವೆಲ್ಲ ಹಳೆ ಕಾಲದ ಕಾರ್ಗಳಲ್ಲ, ಹಳೆ ಕಾಲದಲ್ಲ. ಹಳೆ ಕಾಲದ ಮತ್ತೆ ಇವಾಗ ಶೋರೂಮಲ್ಲಿ ತಗೊಂಡಿರ್ತಾರ. ಅದಕ್ಕೆ ಜಾಸ್ತಿ ಇದೆಲ್ಲ ಮೂವೀಸಲ್ಲಿ ಯೂಸ್ ಮಾಡ್ತಿದ್ರು. ಇದೆಲ್ಲ ಮೂವೀಸಲ್ಲಿ ಯೂಸ್ ಆಗೋದು ಕಾರ್ಗಳು. ಇಲ್ಲಿ ನೋಡಿ ಗೈಸ್, ಇದು ನೋಡಿ ಸೈಕಾಗಿ ಹೋಗ್ತೀರಾ ನೀವು. ಡೋಂಟ್ ಟಚ್, ಅಲ್ಲಿ ಗಂಟೆ ನಮ್ಮ ಕೈ ಹೋಗಲ್ಲ. ಸೊ ಮುಂದೆ ತೋರಿಸ್ತೀನಿ ಮತ್ತೆ. ಸೊ ಗೈಸ್, ಇದು ವಿಷ್ಣುವರ್ಧನ್ದು ಕಾರು ಗೊತ್ತಲ್ಲ, ಲೆಜೆಂಡ್ರಿ ವಿಷ್ಣುವರ್ಧನ್ ಸರ್ ಅವ್ರ ಕಾರಲ್ಲಿ. ಬನ್ನಿ ಹಂಗೆ ನೋಡ್ತಾ ಇರಿ ಅಂತ. ಇವಾಗ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಹಂಗೆ ತೋರಿಸ್ತೀನಿ ಒಂದೊಂದು. ಇವೆಲ್ಲ ಟ್ಯಾಕ್ಸಿಗಳು. ಇವನು ಟ್ಯಾಕ್ಸಿ ಡ್ರೈವರು. ಫ್ರೆಂಡ್ಸ್, ಇಲ್ಲಿ ಹಳೆ ವೆಪನ್ಸ್ ಐತೆ ನೋಡಿ. ಇದು ತಗೊಂಡು ಭರತಕ್ಕೆ ಕುಯ್ತೀನಿ ಇವಾಗ. ಭರತ್, ಅದು ತಗೊಂಡು ಕುಯ್ದು ಬಿಡ್ಲಾ ನಿಂಗೆ? ಬ್ಯಾಡ್ಮಿಂಟನಾ? ಹಾಂ, ಹಳೆ ಕಾಲದ ಬ್ಯಾಡ್ಮಿಂಟನಾ? ಇಲ್ಲ, ಇದೆಲ್ಲ ಹಳೆ ಕಾಲದ. ಇದ್ರಲ್ಲಿ ಬರ್ದಿದಿರುತ್ತೆ ಪುರಾಣಗಳು. ಬರ್ದಿಲ್ಲ ನೋಡೋ, ಕಾಣಿಸ್ತಾ ಇಲ್ಲ. ಬರ್ದಿರೋದೆಲ್ಲ ಪೇಪರ್ಸ್ ಎಲ್ಲ ಸುತ್ತಾಗೋಯ್ತು. ಹೂ ಗೊತ್ತು, ಕನ್ನಡ ಇದು ಎಲ್ಲ ಬರ್ದಿರೋದೈತೆ. ಮಸ್ತು. ಮೈಸೂರು ಅದೇನೋ ಮುಂದಿನ ಗೊತ್ತಿಲ್ಲ. ಅಕೌಂಟ್ ಬುಕ್ಕು ವೇದಕ್ಕೆ ಅವ್ರು ಬರ್ದಿರೋದಲ್ಲ ಎಲ್ಲ. ಇಲ್ಲಿ ಬಾರೋ. ಹಳೆ ಕಾಲದಲ್ಲಿ ಟೈಪ್ ಹೆಂಗೆ ಮಾಡ್ತಿದ್ದು ನೋಡೋದು. ನೀನೆಲ್ಲ ನೋಡಿರ್ತೀಯಪ್ಪ, ನಾವು ನೋಡಿರ್ಬೇಕಲ್ಲ. ನೋಡಿದ್ದೀನಿ ಐಟಮ್. ಹೊರಗಡೆ ಇಲ್ಲಿ ನೋಡಿ ಗೈಸ್, ಹೆಂಗೈತೆ ಹೊರಗಡೆ ಅಂತ. ಒಂದ್ಸಲಿ ಏನು ಸೂಪರ್ ಆಗಿರಲ್ಲ ಗೈಸ್. ಇವಾಗೆಲ್ಲ ಮ್ಯೂಸಿಯಂ ನೋಡಿದಾಯ್ತು, ಚೆನ್ನಾಗಿತ್ತು. ಕಾರ್ಗಳು ನೀವು ನೋಡಿರ್ಬೇಕು, ಮಸ್ತಾಗಿದೆ. ಇವಾಗ ಸೈಕು, ಇವಾಗ ಹೋಗಿ ರೂಮ್ ಹುಡುಕ್ಬೇಕು. ಶ್ರೀರಂಗಪಟ್ಟಣ ದೇವಸ್ಥಾನ ಮುಗೀತು. ಇಲ್ಲಿ ಪಯಣ ವಿಂಟೇಜ್ ಮ್ಯೂಸಿಯಂ ಮುಗೀತು. ಸೊ ನೋಡಿ ಹಿಂದೆ ಇದೆರಡು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸೊ ಗೈಸ್, ಇವಾಗ ಇಲ್ಲಿಂದ 11 ಕಿಲೋಮೀಟರ್ ಹೋಗಬೇಕು ಮೈಸೂರು ಪ್ಯಾಲೇಸ್ಗೆ. ಸೊ ಮೈಸೂರು ಪ್ಯಾಲೇಸ್ ಏನಂತಂದರೆ ಹೊರಗಡೆಯಿಂದ ಖಾಲಿ ಲೈಟಿಂಗ್ ನೋಡೋಕ್ಕೆ, ಒಳಗಡೆ ನಾಳೆ ಹೋಗ್ತೀವಿ.
ಅದೇನೋ ನಮ್ಮ ಭರತ್ ಅವ್ರ ಜೊತೆನೂ ಫಸ್ಟ್ ರೈಡ್ ಇದು, ಲಾಂಗ್ ರೈಡ್. ಇಷ್ಟು ಲಾಂಗ್ ಹೊಡೆದಿದ್ದು ನಾವು ಏನೇ ಇದ್ರೂ ಅಲ್ಲಿ 50 ಕಿಲೋಮೀಟ್ರು 100 ಕಿಲೋಮೀಟ್ರ್ ಒಳಗಡೆನೆ ಮುಗಿಸ್ಕೊತೀವಿ. ಸೊ ಇದು ಮೊದಲನೇ ರೈಡ್ ನಂದು. ಮತ್ತು ನಾನು ಬರುವಾಗೇನು ಅಷ್ಟೊಂದು ಮಾತಾಡಿಕೊಂಡು ವ್ಲಾಗ್ ಮಾಡ್ಕೊಂಡು ಬಂದಿಲ್ಲ, ಯಾಕಂದರೆ ಗಾಡಿ ಅವ್ನು ನಡೆಸ್ತಾ ಇಲ್ಲ. ಗಾಡಿ ಬಿದ್ದಾಗಿಂದ ಹಿಡ್ದು ರೆಡಿ ಮಾಡಿಸ್ತದಲ್ಲ, ರೆಡಿ ಮಾಡಿಸಿದ್ದಕ್ಕೆ ಏನೋ ನಡೆಸಲಿ ಇವನಿಗೆ ವಿಘ್ನೇಶ್ಗೆ ನನ್ನ ಗಾಡಿ ಅಂದರೆ ಸ್ವಲ್ಪ ಇಷ್ಟ ನಡ್ಸೋಕ್ಕೆ, ಆಫ್ ರೋಡಿಂಗ್ ಗಾಡಿ, ಅಡ್ವೆಂಚರು. ಸೊ ಅದಕ್ಕೆ ನಡೆಸಲಿ, ನನ್ನ ಹತ್ರ ಏನು ನಾನು ರೆಗ್ಯುಲರಾಗಿ ಓಡಿಸ್ತೀನಲ್ಲ, ಸ್ವಲ್ಪ ಅವ್ರಿಗೂ ಫೀಲ್ ಬರಲಿ ಅಂತ. ಸೊ ನನ್ನ ಗಾಡಿ ಜಾಸ್ತಿ ಅವ್ರಿಗೆ ಕೊಡೋದು ಯಾವಾಗಾದ್ರೂ ನಡೆಸಿದ್ರೆ. ಇದು ಗಾಡಿ ಯಾರ ಹತ್ರ ಇದೆ ಓನಾ ಗಾಡಿ, ಅವರಿಗೆ ಗೊತ್ತು ಗಾಡಿ ಬೆಲೆ ಏನಂತ. ಬನ್ನಿ ಅಲ್ಲಿ ಸಿಗೋಣ. ನಮ್ಮ ಬರತ್ತು ರೂಮ್ ಓನರು. ಸೊ ಗೈಸ್ ಇಲ್ಲೇ ನಮ್ಮ ರೂಮ್ ಸಿಕ್ಕಿದೆ. ಸೊ ಇಲ್ಲಿಂದ ನೋಡಿ ಭರತ್ ಒಳಗಡೆ ಹೋಗಿ ಮಲ್ಕೊಂಡು ಅವನೇ ಮಸ್ತಾಗಿ ಮೊಬೈಲ್ ನೋಡ್ಕೊಂಡು. ಚಿಕ್ಕದಾಗಿದೆ ರೂಮು, ಚೆನ್ನಾಗಿದೆ. ಇಲ್ಲಿ ವಾಶ್ರೂಮ್ ಐತೆ, ಇಲ್ಲಿ ಬಟ್ಟೆ ಐತೆ. ಸೊ ಇಲ್ಲಿ ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮೊಬೈಲ್ ಚಾರ್ಜ್ ಹಾಕಿ ಬಟ್ಟೆ ಚೇಂಜ್ ಮಾಡಿ ಇಲ್ಲಿಂದ ಮೈಸೂರು ಪ್ಯಾಲೇಸ್ 1.5-2 ಕಿಲೋಮೀಟರ್. ಸೊ ನೋಡೋಣ, ಇವಾಗ ನಡ್ಕೊಂಡು ಹೋಗ್ತೀವಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ಬೋದಾ, ಇಲ್ಲಾಂದರೆ ಹಂಗೆ ಗಾಡಿ ತಗೊಂಡು ಹೋಗಿ ನೋಡ್ಕೊಂಡು ಬರ್ತೀವಿ. ಸೊ ಬನ್ನಿ. ಎಲ್ಲ ಮುಖ ಗಿಕ್ಕ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ವಿ. ಎಲ್ಲ ಮೈಸೂರು ಪ್ಯಾಲೇಸ್. ಗಾಡಿ ತಗೊಂಡ ಇಲ್ಲ ಗಾಡಿಗೆ ಏನು ತಗೊಂಡು ಹೋಗಿ ತಗೋಬಾರ. ಕಡೆಗೆ ದೊಡ್ಡದಾಗಿ ಚರ್ಚ್ ಐತೆ, ಮಸ್ತಾಗಿ ಲೈಟೆಲ್ಲ ಹಾಕವ್ರೆ. ಬೆಳಗ್ಗೆ ಹೊತ್ತು ಸೂಪರ್ ಆಗಿರುತ್ತೆ. ಇವಾಗ ಮಸ್ತಾಗಿ 1-2 ಕಿಲೋಮೀಟರ್ ನಡ್ಕೊಂಡು ಓಡಾಡ್ತೀವಿ ನಾವು, ಯಾಕಂದರೆ ಗಾಡಿ ಎಲ್ಲ ರೂಮ್ನೂ ಸಿಗ್ತಾಯಿತ್ತು, ಪಾರ್ಕಿಂಗ್ ಎಲ್ಲ ರೂಮ್ ಮುಂದೆನೇ ಮಾಡಿದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ಹಿಂಗೆ ಓಡಾಡ್ತೀವಿ, ಕುತ್ಕೊಂಡು ಚಿಕನ್ ನೋಡ್ತಾ ಇದೆ. ಲಾಸ್ಟ್ ನಾವು ಮಾಡಿದ್ದೀವಿ ರೂಮ್. ಸೊ ಬನ್ನಿ ಇವಾಗ. ಹೇಳು. ಬರುತ್ತೆ ಮಸ್ತಾಗಿ 20 ರೂಪಾಯಿ ಇಟ್ಕೊಂಡು ಪಾನಿಪುರಿ ಬಂಡಿಗೆ ಬಂದ್ಬಿಟ್ಟವನೆ. ತೋರ್ಸ ಪಾನಿಪುರಿ ಕ್ಯಾನ್ಸಲ್. ಇವನ್ ಮಾತ್ರ ಖಾಲಿ ಸ್ಟೋರಿ ನೋಡ್ತವ್ರೆ. ಪಾನಿಪುರಿ ಇಲ್ಲ, ಮಸಾಲೆ ಅಂತ ಮಸ್ತಾಗಿ ಮಸಾಲೆ ತಿಂತೀವಿ. ನಾವು ಬ್ಯಾಕ್ ಗೇಟ್ ಹತ್ರ ಬಂದಿದ್ದೀವಿ, ಆಲ್ಮೋಸ್ಟ್ ಮೈಸೂರು ಪ್ಯಾಲೇಸ್ ಹತ್ರ. ಇಲ್ಲಿ ಮುಂದೆನೇ ಇದೆ ನೋಡಿ, ಇದು ಮೇ ಬಿ ಬ್ಯಾಕ್ ಗೇಟ್ ಅನಿಸುತ್ತೆ. ಫ್ರಂಟ್ ಗೇಟಲ್ಲಿ ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಲೈಟಿಂಗ್ ಎಲ್ಲ ಹಾಕವ್ರೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಇದು ಬ್ಯಾಕ್ ಗೇಟ್ ಅಲ್ಲ? ಬ್ಯಾಕ್ ಗೇಟ್, ಸೈಡ್ ಗೇಟ್, ಬ್ಯಾಕ್ ಗೇಟ್. ಸೊ ಗೈಸ್ ಕ್ಲೋಸ್ ಆಗಿಬಿಟ್ಟಿದೆ ಇವಾಗ. ಇದು ಬ್ಯಾಕ್ ಗೇಟು. ಕ್ಲೋಸ್ ಆಗೈತೋ, ಏನು ಮಾಡೋದು? ಆ ಸೈಡಿಗೆ ಹೋಗೋಣ. ಸೊ ಗೈಸ್ ಇವಾಗ ಇಲ್ಲೊಬ್ರಿಗೆ ಕೇಳಿದ್ವಿ, ಆ ಫ್ರಂಟ್ ಗೇಟಿಗೆ ಹೋದರೆ ಏನೋ ಲೈಟಿಂಗ್ ಆನ್ ಇರುತ್ತಾ ಇಲ್ಲ ಅಂತ. ಸೊ ಅವ್ರು ಹೇಳಿದ್ರು ಸುಮ್ಮನೆ ಹೋಗಬೇಡಿ, ಆಫ್ ಇರುತ್ತೆ ಅಂತ. ಸೊ ಬ್ಯಾಕ್ ಗೇಟಿಗೆ ಬಂದು ನೋಡಿ ಇಲ್ಲಿ ನೋಡ್ಕೊಂಡ್ಬಂದ್ವಿ. ಸೊ ಇವಾಗ ಬೆಳಗ್ಗೆ ತೋರಿಸ್ತೀನಿ, ಮೇ ಬಿ ಒಂದು ಸ್ವಲ್ಪ ಹೊತ್ತು ಇರ್ತೀವಿ. ಏನಾದರೂ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆನೇ ನೋಡಬೇಕಾಗುತ್ತೆ.